ಹಲೋ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಶರ್ಲಾಕ್ ಹೋಮ್ಸ್ ಸೀಸನ್ 2ರ 2ನೇ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡಲಿದ್ದೇವೆ. ಎಪಿಸೋಡ್ 2ರ ಆರಂಭದಲ್ಲಿ ನಾವು ಒಬ್ಬ ಹುಡುಗನನ್ನು ನೋಡ್ತೀವಿ. ಅವನು ಒಂದು ಜಾಗದಿಂದ ತುಂಬಾನೇ ಹೆದರಿ ಓಡಿ ಬರ್ತಿರುತ್ತಾನೆ. ಅಲ್ಲಿಗೆ ಬಂದು ಜೋರಾಗಿ ಕಿರುಚುತ್ತಾನೆ ಮತ್ತು ಸೀನ್ ಅಲ್ಲಿಗೆ ಕಟಾಗುತ್ತೆ. ಮುಂದಿನ ಸೀನ್ನಲ್ಲಿ ನಾವು ಶರ್ಲಾಕ್ ಹೋಮ್ಸ್ನನ್ನು ನೋಡ್ತೀವಿ. ಅವನು ಮತ್ತೊಮ್ಮೆ ತುಂಬಾನೇ ಕಿರಿಕಿರಿ ಮಾಡಿಕೊಳ್ಳುತ್ತಿರುತ್ತಾನೆ, ಯಾಕಂದ್ರೆ ಅವನಿಗೆ ಯಾವುದೇ ಒಳ್ಳೆ ಕೇಸ್ ಸಿಗುತ್ತಿರಲ್ಲ. ಅದೇ ಸಮಯಕ್ಕೆ ಅವನ ಹತ್ತಿರ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಹೆನ್ರಿ. ಹೆನ್ರಿ ಬೇರೆ ಯಾರೂ ಅಲ್ಲ, ಆರಂಭದ ಸೀನ್ನಲ್ಲಿ ಓಡಿ ಬಂದಿದ್ದನಲ್ಲ, ಅದೇ ಹುಡುಗ. ಆದ್ರೆ ಈಗ 20 ವರ್ಷ ಕಳೆದು ಹೋಗಿರುತ್ತೆ ಮತ್ತು ಅವನು ದೊಡ್ಡವನಾಗಿರುತ್ತಾನೆ. ಇಲ್ಲಿ ಹೆನ್ರಿ ಒಂದು ಕಥೆ ಹೇಳ್ತಾನೆ. 20 ವರ್ಷಗಳ ಹಿಂದೆ ಅವನು ಚಿಕ್ಕವನಿದ್ದಾಗ ತನ್ನ ತಂದೆಯ ಜೊತೆ ಕಾಡಿಗೆ ವಾಕಿಂಗ್ ಹೋಗಿದ್ದ. ಅಲ್ಲಿಗೆ ಒಂದು ವಿಚಿತ್ರ ಪ್ರಾಣಿ ಬಂದು ಅವನ ತಂದೆಯನ್ನು ಕೊಂದು ಹಾಕಿರುತ್ತೆ. ಈ ಘಟನೆಯ ನಂತರ ಹೆನ್ರಿ ಆ ಜಾಗವನ್ನು ಶಾಶ್ವತವಾಗಿ ಬಿಟ್ಟುಬಿಟ್ಟಿರುತ್ತಾನೆ. ಈಗ 20 ವರ್ಷಗಳ ನಂತರ ತನ್ನ ಥೆರಪಿಸ್ಟ್ ಸಲಹೆಯ ಮೇರೆಗೆ ಅವನು ಮತ್ತೆ ಅದೇ ಜಾಗಕ್ಕೆ ಹೋಗಿರುತ್ತಾನೆ. ಆದರೆ ಅಲ್ಲಿ ಅವನಿಗೆ ಮತ್ತದೇ ಭಯಾನಕ ಪ್ರಾಣಿ ಕಾಣಿಸುತ್ತೆ. ಇದರಿಂದ ಹೆದರಿದ ಅವನು ನೇರವಾಗಿ ಶರ್ಲಾಕ್ ಹೋಮ್ಸ್ ಹತ್ತಿರ ಹೆಲ್ಪ್ ಕೇಳಲು ಬಂದಿರುತ್ತಾನೆ. ಅವನು ಆ ಪ್ರಾಣಿ ನೋಡಲು ಒಂದು ದೊಡ್ಡ ಹೌಂಡ್, ದೊಡ್ಡ ಬೇಟೆ ನಾಯಿ ತರ ಇತ್ತು ಅಂತ ಹೇಳ್ತಾನೆ. ಮೊದಮೊದಲು ಶರ್ಲಾಕ್ಗೆ ಈ ಕೇಸ್ನಲ್ಲಿ ಇಂಟರೆಸ್ಟ್ ಇರಲ್ಲ, ಆದ್ರೆ ಹೌಂಡ್ ಅನ್ನೋ ಹೆಸರು ಕೇಳಿದ ತಕ್ಷಣ ಅವನು ಈ ಕೇಸ್ ಒಪ್ಪಿಕೊಳ್ಳುತ್ತಾನೆ. ಮುಂದಿನ ಸೀನ್ನಲ್ಲಿ ಶರ್ಲಾಕ್ ಮತ್ತು ವಾಟ್ಸನ್ ಇಬ್ಬರು ಅದೇ ಜಾಗಕ್ಕೆ ಬರ್ತಾರೆ. ಅಲ್ಲಿಂದ ದೂರದಲ್ಲಿ ಒಂದು ಬಾಸ್ಕವಿಲೆ ಅನ್ನೋ ಜಾಗ ಇರುತ್ತೆ. ಅಲ್ಲಿ ಗವರ್ನಮೆಂಟ್ನ ಒಂದು ಸೂಪರ್ ಸೀಕ್ರೆಟ್ ರಿಸರ್ಚ್ ನಡೀತಿರುತ್ತೆ. ಇನ್ನೊಂದು ಕಡೆ ಹೆನ್ರಿ ಇರುವ ಹಳ್ಳಿ ಇರುತ್ತೆ. ಮತ್ತೊಂದು ಕಡೆ ಡೆವಲ್ಸ್ ಬೌಲ್ ಅನ್ನೋ ಜಾಗ ಇರುತ್ತೆ. ಇಲ್ಲೇ ಹೆನ್ರಿಯ ತಂದೆ ಸತ್ತಿರುತ್ತಾರೆ. ಇವರಿಬ್ಬರು ಹಳ್ಳಿಗೆ ಬಂದು ಒಂದು ರೂಮ್ ಬಾಡಿಗೆಗೆ ತಗೊಳ್ತಾರೆ. ಶರ್ಲಾಕ್ ಅಲ್ಲಿನ ಜನರ ಹತ್ತಿರ ವಿಚಾರಣೆ ನಡೆಸುವಾಗ ಅವನಿಗೆ ಒಬ್ಬ ಟೂರಿಸ್ಟ್ ಗೈಡ್ ಸಿಗುತ್ತಾನೆ. ಅವನು ಜನರಿಗೆ ಆ ಪ್ರಾಣಿಯ ಹೆಸೇಳಿ ಹೆದರಿಸುತ್ತಿರುತ್ತಾನೆ. ಅವನು ಶರ್ಲಾಕ್ಗೆ ಒಂದು ಸೀಕ್ರೆಟ್ ಹೇಳ್ತಾನೆ. ಅದೇನೆಂದರೆ ಬಾಸ್ಕರ್ವಿಲ್ ಲ್ಯಾಬ್ ಒಳಗಡೆ ಗವರ್ನಮೆಂಟ್ ಒಂದು ರಹಸ್ಯ ಎಕ್ಸ್ಪರಿಮೆಂಟ್ ಮಾಡ್ತಿದೆ. ಅಲ್ಲಿ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಅವುಗಳನ್ನು ತುಂಬಾನೇ ದೊಡ್ಡದಾಗಿ ಮತ್ತು ಅಪಾಯಕಾರಿಯಾಗಿ ಬದಲಾಯಿಸಲಾಗುತ್ತಿದೆ ಎಂದು ಅಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ತನಗೆ ಹೇಳಿದ್ದಾನೆ ಅಂತ ಗೈಡ್ ತಿಳಿಸ್ತಾನೆ. ಇಷ್ಟು ಗೊತ್ತಾದ ತಕ್ಷಣ ಶರ್ಲಾಕ್ ಮತ್ತು ವಾಟ್ಸನ್ ಮಿಲಿಟರಿ ಕಾವಲಿರುವ ಆ ಬಾಸ್ಕರ್ವಿಲ್ ಲ್ಯಾಬ್ ಒಳಗಡೆ ಹೋಗ್ತಾರೆ. ಅಲ್ಲಿ ಶರ್ಲಾಕ್ ತನ್ನ ಅಣ್ಣ ಮೈಕ್ರಾಫ್ಟ್ನ ಐಡಿ ಕಾರ್ಡ್ ಬಳಸುತ್ತಾನೆ. ಮೈಕ್ರಾಫ್ಟ್ ಬ್ರಿಟಿಷ್ ಗವರ್ನಮೆಂಟ್ನಲ್ಲಿ ದೊಡ್ಡ ಪೋಸ್ಟ್ನಲ್ಲಿ ಇರೋದ್ರಿಂದ ಅವನ ಕಾರ್ಡ್ ಇದ್ದರೆ ದೇಶದ ಯಾವುದೇ ಸೀಕ್ರೆಟ್ ಜಾಗಕ್ಕೂ ಎಂಟ್ರಿ ಸಿಗುತ್ತಿತ್ತು. ಶರ್ಲಾಕ್ ತುರ್ತು ಪರಿಸ್ಥಿತಿಗೆ ಬೇಕಾಗಬಹುದು ಅಂತ ಈ ಕಾರ್ಡನ್ನು ಮುಂಚೆಯೇ ಕದ್ದಿರುತ್ತಾನೆ. ಅವನು ತನ್ನನ್ನು ಮೈಕ್ರಾಫ್ಟ್ ಅಂತ ಹೇಳಿ ಒಳಗಡೆ ಹೋಗ್ತಾನಲ್ಲದೆ, ತಾನು ಅಣ್ಣನ ಕಾರ್ಡ್ ಯೂಸ್ ಮಾಡಿರುವುದು ಮೈಕ್ರಾಫ್ಟ್ಗೆ ಗೊತ್ತಾಗಲು ಕೇವಲ 20 ನಿಮಿಷ ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಮಾಡಲು ಅವರ ಹತ್ತಿರ ಕೇವಲ 20 ನಿಮಿಷ ಇರುತ್ತೆ. ಈ 20 ನಿಮಿಷದಲ್ಲಿ ಅವರು ಡಾಕ್ಟರ್ ಸ್ಟೇಪಲ್ಟನ್ ಎಂಬಾಕೆಯನ್ನು ಭೇಟಿಯಾಗ್ತಾರೆ. ಈ ಡಾಕ್ಟರ್ಗೆ ಒಬ್ಬ ಮಗಳಿರುತ್ತಾಳೆ. ಅವಳು ಕೆಲವು ದಿನಗಳ ಹಿಂದೆ ಶರ್ಲಾಕ್ಗೆ ಒಂದು ಇಮೇಲ್ ಕಳಿಸಿರುತ್ತಾಳೆ. ಅವಳ ಕೇಸ್ ಏನೆಂದರೆ, ಅವಳ ಹತ್ತಿರ ಒಂದು ಚಿಕ್ಕ ಮೊಲ ಇರುತ್ತೆ. ಅದು ಕತ್ತಲಲ್ಲಿ ಕಣ್ಣು ಗ್ಲೋ ಬೆಳಗುವುದು ಮಾಡ್ತಿರುತ್ತೆ, ಆದರೆ ಈಗ ಅದು ಕಾಣೆಯಾಗಿರುತ್ತೆ. ಶರ್ಲಾಕ್ಗೆ ಇದು ಬೋರಿಂಗ್ ಅನ್ಸಿದ್ರು ಇಲ್ಲಿ ಆ ಮಗುವಿನ ತಾಯಿ ಸಿಕ್ಕಿದ್ದರಿಂದ ಅವನು ಈ ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ತಾನೆ. ಅಲ್ಲಿ ಅವರಿಗೆ ಡಾಕ್ಟರ್ ಬಾಬ್ ಕೂಡ ಸಿಗ್ತಾರೆ. ಅವರು ಅಲ್ಲಿಂದ ಹೊರಡುವಷ್ಟರಲ್ಲಿ ಮೈಕ್ರಾಫ್ಟ್ ಮತ್ತು ಮಿಲಿಟರಿ ಆಫೀಸರ್ಗೆ ಇವರು ನಕಲಿ ವ್ಯಕ್ತಿಗಳು ಅಂತ ಗೊತ್ತಾಗಿಬಿಡುತ್ತೆ. ಅವರು ಶರ್ಲಾಕ್ ಮತ್ತು ವಾಟ್ಸನ್ನನ್ನು ತಡೆಯುವಾಗ ಸರಿಯಾಗಿ ಅಲ್ಲಿಗೆ ಡಾಕ್ಟರ್ ಬಾಬ್ ಬಂದು, ಇಲ್ಲ ಇವರೇ ಮೈಕ್ರಾಫ್ಟ್ ಅಂತ ಸುಳ್ಳು ಹೇಳಿ ಅವರನ್ನು ಬಚಾವ್ ಮಾಡ್ತಾರೆ. ಯಾಕಂದ್ರೆ ಡಾಕ್ಟರ್ ಬಾಬ್ಗೆ ಅಲ್ಲಿ ಒಳ್ಳೆ ಹೆಸರಿರುತ್ತೆ. ಹೊರಗೆ ಬಂದ ಮೇಲೆ ಡಾಕ್ಟರ್ ಬಾಬ್, ನೀನು ಶರ್ಲಾಕ್ ಅಂತ ನನಗೆ ಗೊತ್ತು. ಹೆನ್ರಿ ನಿನ್ನನ್ನು ಹೈಯರ್ ಮಾಡಿದ್ದಾನೆ ಅಲ್ವಾ? ಹೆನ್ರಿ ತಂದೆ ಮತ್ತು ನಾನು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡಿ ಅಂತ ತನ್ನ ನಂಬರ್ ಕೊಡ್ತಾರೆ. ಮುಂದಿನ ಸೀನ್ನಲ್ಲಿ ಹೆನ್ರಿಗೆ 20 ವರ್ಷಗಳ ಹಿಂದಿನ ಆ ಭಯಾನಕ ರಾತ್ರಿಯ ಕನಸುಗಳು ಮತ್ತು ಕಲ್ಪನೆಗಳು ಕಾಡುತ್ತಿರುತ್ತವೆ. ಆ ಕನಸಿನಲ್ಲಿ ಅವನಿಗೆ ಲಿಬರ್ಟಿ ಮತ್ತು ಇಂಡಿಯಾನಾ ಅನ್ನೋ 2 ಪದಗಳು ನೆನಪಿಗೆ ಬರ್ತಿರುತ್ತವೆ. ಅದನ್ನು ಅವನು ಶರ್ಲಾಕ್ಗೆ ಹೇಳ್ತಾನೆ. ಆ ರಾತ್ರಿ ಶರ್ಲಾಕ್, ವಾಟ್ಸನ್ ಮತ್ತು ಹೆನ್ರಿ ಮೂವರು ಆ ಡೆವಿಲ್ಸ್ ಬೌಲ್ ಜಾಗಕ್ಕೆ ಹೋಗ್ತಾರೆ. ಹೋಗುವ ದಾರಿಯಲ್ಲಿ ವಾಟ್ಸನ್ಗೆ ದೂರದಲ್ಲಿ ಒಂದು ಲೈಟ್ ಆನ್ ಆಫ್ ಆಗ್ತಿರೋದು ಕಾಣಿಸುತ್ತೆ. ಅದೊಂದು ಸೀಕ್ರೆಟ್ ಕೋಡ್ ಸಿಗ್ನಲ್ ಅಂತ ಅನ್ಕೊಂಡು ವಾಟ್ಸನ್ ಆ ಅಕ್ಷರಗಳನ್ನು ಬರೆದುಕೊಳ್ಳುತ್ತಾನೆ. ಅಷ್ಟರಲ್ಲೇ ಜೋರಾಗಿ ಕೂಗುವ ಸೌಂಡ್ ಕೇಳಿಸುತ್ತೆ. ವಾಟ್ಸನ್ ಹೋಗಿ ನೋಡಿದಾಗ ಶರ್ಲಾಕ್ ಮತ್ತು ಹೆನ್ರಿ ಇಬ್ಬರು ಒಂದು ಹಳ್ಳದಲ್ಲಿ ತುಂಬಾನೇ ಹೆದರಿ ನಿಂತಿರುತ್ತಾರೆ. ಹೆನ್ರಿ, ನಾನು ಆ ಹೌಂಡ್ ಪ್ರಾಣಿಯನ್ನು ನೋಡಿದೆ ಅಂತ ಕಿರುಚುತ್ತಾನೆ. ಆದರೆ ಶರ್ಲಾಕ್, ನಾನೇನು ನೋಡಿಲ್ಲ ಅಂತ ಹೇಳಿ ಮೂವರು ಅಲ್ಲಿಂದ ಹೋಟೆಲ್ಗೆ ವಾಪಸ್ ಬರ್ತಾರೆ. ಹೋಟೆಲ್ಗೆ ಬಂದ ಮೇಲೆ ಶರ್ಲಾಕ್ ಕೈಗಳು ನಡುಗುತ್ತಿರುತ್ತವೆ.
ಅವನು ತುಂಬಾನೇ ಹೆದರಿರುತ್ತಾನೆ. ಅವನು ವಾಟ್ಸನ್ ಎದುರು ಒಪ್ಪಿಕೊಳ್ಳುತ್ತಾನೆ, ನಾನು ನಿಜವಾಗಿಯೂ ಆ ಹೌಂಡ್ ಪ್ರಾಣಿಯನ್ನು ನೋಡಿದೆ. ಆದರೆ ಹೆನ್ರಿ ಆಲ್ರೆಡಿ ಹೆದರಿದ್ದರಿಂದ ಅವನ ಮುಂದೆ ನಾನು ಸುಳ್ಳು ಹೇಳಿದೆ ಅಂತಾನೆ. ಶರ್ಲಾಕ್ ಟೆನ್ಷನ್ನಲ್ಲಿ ಇದ್ದಾಗ ವಾಟ್ಸನ್ ಮೇಲೆ ಜೋರಾಗಿ ಕಿರುಚಾಡಿ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂದುಬಿಟ್ಟಾನೆ. ವಾಟ್ಸನ್ಗೆ ಇದರಿಂದ ತುಂಬಾ ಬೇಸರವಾಗುತ್ತೆ, ಯಾಕಂದ್ರೆ ಅವನು ಶರ್ಲಾಕ್ನನ್ನು ತನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿರುತ್ತಾನೆ. ವಾಟ್ಸನ್ ಬೇಸರದಿಂದ ರೂಮ್ನಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಅವನಿಗೆ ಮತ್ತೆ ಅದೇ ಆನ್ ಆಫ್ ಆಗುವ ಲೈಟ್ ಕಾಣಿಸುತ್ತೆ. ಅವನು ಟರ್ಚ್ ತಗೊಂಡು ಅಲ್ಲಿಗೆ ಹೋದಾಗ ಅಸಲಿಗೆ ಅದೊಂದು ಕಾರ್ ಆಗಿರುತ್ತೆ. ಅದರ ಒಳಗಡೆ ಕಪಲ್ ಕೂತಿರುತ್ತಾರೆ. ಅದು ಯಾವುದೇ ಸೀಕ್ರೆಟ್ ಕೋಡ್ ಆಗಿರಲ್ಲ. ಮಾರನೇ ದಿನ ಬೆಳಗ್ಗೆ ಶರ್ಲಾಕ್ ಹೆನ್ರಿ ಮನೆಗೆ ಹೋಗಿ ಕಾಫಿ ಮಾಡ್ತಿರುತ್ತಾನೆ. ಆದರೆ ಅದನ್ನು ಅರ್ಧಕ್ಕೆ ಬಿಟ್ಟು ಹೋಟೆಲ್ಗೆ ವಾಪಸ್ ಬರ್ತಾನೆ. ಹೋಟೆಲ್ನಲ್ಲಿ ಅವನಿಗೆ ಇನ್ಸ್ಪೆಕ್ಟರ್ ಲೆಸ್ಟ್ರೇಡ್ ಸಿಗ್ತಾನೆ. ಮೈಕ್ರಾಫ್ಟ್ಗೆ ಶರ್ಲಾಕ್ ತನ್ನ ಐಡಿ ಕಾರ್ಡ್ ಯೂಸ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದ್ದರಿಂದ ಅವನು ಶರ್ಲಾಕ್ ಮೇಲೆ ಕಣ್ಣಿಡಲು ಲೆಸ್ಟ್ರಾಡ್ನನ್ನು ಕಳಿಸಿರುತ್ತಾನೆ. ಲೆಸ್ಟ್ರಾಡ್ ಹೋಟೆಲ್ ಮಾಲೀಕನ ಹತ್ತಿರ ವಿಚಾರಣೆ ನಡೆಸುವಾಗ ಶರ್ಲಾಕ್ ವಾಟ್ಸನ್ಗಾಗಿ ಕಾಫಿ ಮಾಡ್ತಾನೆ ಮತ್ತು ಅವನಿಗೆ ಸಾರಿ ಕೂಡ ಕೇಳ್ತಾನೆ. ವಾಟ್ಸನ್ ಕಾಫಿ ಕುಡಿತಾನೆ. ಇನ್ನೊಂದೆಡೆ ಹೋಟೆಲ್ ಮಾಲೀಕ ಒಂದು ಸೀಕ್ರೆಟ್ ಹೇಳ್ತಾನೆ, ನಮ್ಮ ಹಳ್ಳಿಯನ್ನು ಫೇಮಸ್ ಮಾಡಲು ಮತ್ತು ಪ್ರವಾಸಿಗರನ್ನು ಸೆಳೆಯಲು ನಾವೇ ಒಂದು ದೊಡ್ಡ ನಾಯಿಯನ್ನು ತಂದು ಕಾಡಿನಲ್ಲಿ ಬಿಟ್ಟಿದ್ವಿ. ಆದರೆ ನಂತರ ಅದನ್ನು ಸಾಕೋಕೆ ಆಗದೆ ನಾವೇ ಕೊಂದಿ ಹಾಕಿದ್ವಿ ಅಂತಾರೆ. ಆದರೆ ಶರ್ಲಾಕ್ಗೆ ಆ ನಾಯಿ ಇನ್ನೂ ಬದುಕಿದೆ ಮತ್ತು ತಾವು ನೋಡಿದ್ದು ಹೌಂಡ್ ಅಲ್ಲ, ಅದೇ ನಾಯಿ ಇರಬಹುದು ಅಂತ ಡೌಟ್ ಬರುತ್ತೆ. ಶರ್ಲಾಕ್ ಮತ್ತು ವಾಟ್ಸನ್ ಮತ್ತೆ ಬಾಸ್ಕರ್ವಿಲ್ ಲ್ಯಾಬ್ಗೆ ಹೋಗ್ತಾರೆ. ಈ ಬಾರಿ ಶರ್ಲಾಕ್ ತನ್ನ ಅಣ್ಣ ಮೈಕ್ರಾಫ್ಟ್ ಜೊತೆ ಮಾತನಾಡಿ ಪರ್ಮಿಷನ್ ತಗೊಂಡಿರುತ್ತಾನೆ. ಅಲ್ಲಿನ ಮಿಲಿಟರಿ ಆಫೀಸರ್ ಅವರಿಗೆ ಕೇಸ್ ಸಾಲ್ವ್ ಮಾಡಲು 24 ಗಂಟೆ ಟೈಮ್ ಕೊಡ್ತಾನೆ. ಶರ್ಲಾಕ್ ವಾಟ್ಸನ್ನನ್ನು ಆ ದೊಡ್ಡ ಪ್ರಾಣಿಯನ್ನು ಹುಡುಕಲು ಒಂದು ರೂಮ್ಗೆ ಕಳಿಸ್ತಾನೆ. ವಾಟ್ಸನ್ ಹುಡುಕುತ್ತಾ ಹೋಗುವಾಗ ಒಂದು ಖಾಲಿ ರೂಮ್ಗೆ ಬರ್ತಾನೆ. ಇದ್ದಕ್ಕಿದ್ದಂತೆ ಆ ರೂಮ್ ಲಾಕ್ ಆಗುತ್ತೆ. ಅಲ್ಲಿ ವಿಚಿತ್ರ ಸೌಂಡ್ ಕೇಳಿಸಲು ಮತ್ತು ಲೈಟ್ಸ್ ಆನ್ ಆಫ್ ಆಗಲು ಸ್ಟಾರ್ಟ್ ಆಗುತ್ತೆ. ವಾಟ್ಸನ್ ಹೆದರಿ ತನ್ನನ್ನು ತಾನು ಒಂದು ಲಾಕರ್ ಒಳಗಡೆ ಲಾಕ್ ಮಾಡಿಕೊಂಡು ಶರ್ಲಾಕ್ಗೆ ಕಾಲ್ ಮಾಡಿ ಹೆಲ್ಪ್ ಕೇಳ್ತಾನೆ. ಆದರೆ ಶರ್ಲಾಕ್ ಅಲ್ಲಿಗೆ ಬಂದಾಗ ಅಲ್ಲಿ ಯಾವುದೇ ಪ್ರಾಣಿ ಇರಲ್ಲ. ನಂತರ ಅವರು ಡಾಕ್ಟರ್ ಸ್ಟ್ಯಾಪ್ಲಿಟನ್ನನ್ನು ಭೇಟಿಯಾಗ್ತಾರೆ. ಶರ್ಲಾಕ್ ಅವಳಿಗೆ ಹೆದರಿಸ್ತಾನೆ, ನೀನು ನನಗೆ ಹೆಲ್ಪ್ ಮಾಡದಿದ್ದರೆ ನಿನ್ನ ಮಗಳ ಮೊಲದ ಮೇಲೆ ನೀನೇ ಎಕ್ಸ್ಪರಿಮೆಂಟ್ ಮಾಡಿದ್ದೀಯಾ ಅಂತ ನಿನ್ನ ಮಗಳಿಗೆ ಹೇಳ್ಬಿಟ್ಟೀನಿ ಅಂತಾನೆ. ಅಸಲಿಗೆ ಆ ಮೊಲ ಕತ್ತಲಲ್ಲಿ ಗ್ಲೋ ಆಗಲು ಆಕೆಯ ಕೆಮಿಕಲ್ ಎಕ್ಸ್ಪರಿಮೆಂಟ್ ಕಾರಣವಾಗಿರುತ್ತದೆ. ಡಾಕ್ಟರ್ ಒಪ್ಪಿಕೊಳ್ಳುತ್ತಾಳೆ. ಆಗ ಶರ್ಲಾಕ್ ತನ್ನ ಜೇಬಿನಿಂದ ಸ್ವಲ್ಪ ಸಕ್ಕರೆಯನ್ನು ತೆಗೆದು ಟೆಸ್ಟ್ ಮಾಡ್ತಾನೆ. ಅಸಲಿಗೆ ಇದು ಹೆನ್ರಿ ಮನೆಯ ಸಕ್ಕರೆ ಆಗಿರುತ್ತೆ. ಶರ್ಲಾಕ್ಗೆ ಈ ಸಕ್ಕರೆಯಲ್ಲಿ ಏನೋ ಡ್ರಗ್ಸ್, ಮಾದಕ ದ್ರವ್ಯ ಮಿಕ್ಸ್ ಇರಬಹುದು. ಅದಕ್ಕೆ ಹೆನ್ರಿಗೆ ಭ್ರಮೆ ಆಗ್ತಿದೆ ಅಂತ ಡೌಟ್ ಇರುತ್ತೆ. ಇದನ್ನೇ ಕನ್ಫರ್ಮ್ ಮಾಡಲು ಅವನು ವಾಟ್ಸನ್ಗೂ ಇದೇ ಸಕ್ಕರೆಯಿಂದ ಮಾಡಿದ ಕಾಫಿ ಕೊಟ್ಟಿರುತ್ತಾನೆ. ಆದರೆ ಟೆಸ್ಟ್ ಮಾಡಿದಾಗ ಸಕ್ಕರೆಯಲ್ಲಿ ಯಾವುದೇ ಡ್ರಗ್ಸ್ ಇರಲ್ಲ. ಶರ್ಲಾಕ್ಗೆ ತಲೆ ಕೆಟ್ಟು ಹೋಗುತ್ತೆ. ಅವನು ಎಲ್ಲರನ್ನೂ ಹೊರಗೆ ಕಳಿಸಿ ಒಂಟಿಯಾಗಿ ಕೂತು ಯೋಚನೆ ಮಾಡ್ತಾನೆ. ಯೋಚನೆ ಮಾಡುವಾಗ ಅವನಿಗೆ ಅರ್ಥ ಆಗುತ್ತೆ, ಹೌಂಡ್ ಅನ್ನೋದು ಪ್ರಾಣಿಯ ಹೆಸರಲ್ಲ, ಅದೊಂದು ಶಾರ್ಟ್ ಫಾರ್ಮ್ ಇರಬಹುದು ಅಂತ. ಇನ್ನುಳಿದ ಹಿಂಟ್ಗಳಾದ ಲಿಬರ್ಟಿ ಮತ್ತು ಇಂಡಿಯಾನಾ ಬಗ್ಗೆ ಯೋಚಿಸಿ ಅವನು ಕಂಪ್ಯೂಟರ್ ಲ್ಯಾಬ್ಗೆ ಹೋಗ್ತಾನೆ. ಅಲ್ಲಿನ ಆಫೀಸರ್ ಆಫೀಸ್ ರೂಮ್ ನೋಡಿ ಅವನ ಸೀಕ್ರೆಟ್ ಪಾಸ್ವರ್ಡ್ ಅನ್ನು ಗೆಸ್ ಮಾಡಿ ಕಂಪ್ಯೂಟರ್ ಓಪನ್ ಮಾಡ್ತಾನೆ. ಕಂಪ್ಯೂಟರ್ನಲ್ಲಿ ಅವರಿಗೆ ಒಂದು ಸೀಕ್ರೆಟ್ ಪ್ರಾಜೆಕ್ಟ್ ಸಿಗುತ್ತೆ. ಅದರ ಹೆಸರು ಪ್ರಾಜೆಕ್ಟ್ ಹೌಂಡ್ ಲಿಬರ್ಟಿ ಇಂಡಿಯಾನಾ. ಅಸಲಿಗೆ ಇದು 20 ವರ್ಷಗಳ ಹಿಂದೆ ಸರ್ಕಾರ ಮಾಡುತ್ತಿದ್ದ ಒಂದು ಕೆಮಿಕಲ್ ಗ್ಯಾಸ್ ಎಕ್ಸ್ಪರಿಮೆಂಟ್ ಆಗಿರುತ್ತೆ. ಈ ಗ್ಯಾಸ್ ಸೇವಿಸಿದರೆ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಮತ್ತು ಕಣ್ಣೆದುರು ವಿಚಿತ್ರ ಭ್ರಮೆಗಳು ಕಾಣಿಸಲು ಸ್ಟಾರ್ಟ್ ಆಗುತ್ತೆ. ಈ ಪ್ರಾಜೆಕ್ಟ್ ಮಾಡಿದ ಡಾಕ್ಟರ್ಗಳ ಲಿಸ್ಟ್ ನೋಡಿದಾಗ ಅದರಲ್ಲಿ ಯಂಗ್ ಡಾಕ್ಟರ್ ಬಾಬ್ ಅವರ ಫೋಟೋ ಇರುತ್ತೆ. ಈ ಅಪಾಯಕಾರಿ ಪ್ರಾಜೆಕ್ಟ್ ಅನ್ನು ಸರ್ಕಾರ 20 ವರ್ಷಗಳ ಹಿಂದೆ ಬ್ಯಾನ್ ಮಾಡಿರುತ್ತೆ. ಆದರೆ ಡಾಕ್ಟರ್ ಬಾಬ್ ಇದನ್ನು ಇನ್ನೂ ಕದ್ದು ಮುಚ್ಚಿ ಮುಂದುವರಿಸುತ್ತಿರುತ್ತಾರೆ. ಅಷ್ಟರಲ್ಲೇ ಹೆನ್ರಿಯ ಥೆರಪಿಸ್ಟ್ ಕಾಲ್ ಮಾಡಿ, ಹೆನ್ರಿಗೆ ಹುಚ್ಚು ಹಿಡಿದಿದೆ, ಅವನು ಗನ್ ತಗೊಂಡು ಕಾಡಿಗೆ ಓಡಿ ಹೋಗಿದ್ದಾನೆ ಅಂತಾಳೆ. ಶರ್ಲಾಕ್ಗೆ ಗೊತ್ತು ಅವನು ಅದೇ ಡೆವಿಲ್ಸ್ ಬೌಲ್ ಜಾಗಕ್ಕೆ ಹೋಗಿದ್ದಾನೆ ಅಂತ. ಶರ್ಲಾಕ್, ವಾಟ್ಸನ್ ಮತ್ತು ಲೆಸ್ಟ್ರಾಡ್ ಅಲ್ಲಿಗೆ ಹೋಗ್ತಾರೆ. ಹೆನ್ರಿ ತನ್ನ ತಲೆಗೆ ಗನ್ ಇಟ್ಟುಕೊಂಡು ಶೂಟ್ ಮಾಡಿಕೊಳ್ಳಲು ಹೋಗುವಾಗ ಶರ್ಲಾಕ್ ಅವನನ್ನು ತಡೆದು, 20 ವರ್ಷಗಳ ಹಿಂದೆ ಅಲ್ಲಿ ಯಾವುದೇ ಪ್ರಾಣಿ ಇರಲ್ಲ, ಒಬ್ಬ ಮನುಷ್ಯ ಇದ್ದ ಅಂತ ನೆನಪು ಮಾಡ್ತಾನೆ. ಆಗ ಹೆನ್ರಿಗೆ ಹಳೆಯ ನೆನಪು ಬರುತ್ತೆ. ಅಲ್ಲಿ ಗ್ಯಾಸ್ ಮಾಸ್ಕ್ ಧರಿಸಿದ ಒಬ್ಬ ಮನುಷ್ಯ ಇದ್ದ. ಅವನ ಕಣ್ಣು ಕೆಂಪಗಿತ್ತು ಮತ್ತು ಅವನ ಟೀ ಶರ್ಟ್ ಮೇಲೆ ಒಂದು ಪ್ರಾಣಿಯ ಚಿತ್ರವಿತ್ತು ಹಾಗೂ ಅದರ ಮೇಲೆ ಹೌಂಡ್ ಲಿಬರ್ಟಿ ಇಂಡಿಯಾನಾ ಅಂತ ಬರೆದಿತ್ತು. ಚಿಕ್ಕ ವಯಸ್ಸಿನಲ್ಲಿ ಹೆನ್ರಿ ತನ್ನ ತಂದೆ ಸಾಯುವುದನ್ನು ನೋಡಿ ಹೆದರಿದ್ದರಿಂದ ಆ ಗ್ಯಾಸ್ ಪ್ರಭಾವದಿಂದಾಗಿ ಆ ಮನುಷ್ಯನನ್ನೇ ಒಂದು ದೊಡ್ಡ ಹೌಂಡ್ ಪ್ರಾಣಿ ಅಂತ ಭ್ರಮೆ ಮಾಡಿಕೊಂಡಿರುತ್ತಾನೆ. ಅಷ್ಟರಲ್ಲೇ ಅವರೆಲ್ಲರಿಗೂ ಮತ್ತೆ ಆ ದೊಡ್ಡ ಹೌಂಡ್ ಪ್ರಾಣಿ ಕಾಣಿಸಲು ಸ್ಟಾರ್ಟ್ ಆಗುತ್ತೆ. ಆಗ ಶರ್ಲಾಕ್ಗೆ ಅಸಲಿ ವಿಷಯ ಅರ್ಥ ಆಗುತ್ತೆ. ಅಸಲಿಗೆ ಈ ಕಾಡಿನಲ್ಲಿ ಇರುವ ದಟ್ಟವಾದ ಮಂಜಿನಲ್ಲಿ ಆ ಡ್ರಗ್ಸ್ ಗ್ಯಾಸ್ ಮಿಕ್ಸ್ ಆಗಿದೆ.
ಯಾರು ಇಲ್ಲಿಗೆ ಬರ್ತಾರೋ ಅವರಿಗೆಲ್ಲ ಭ್ರಮೆ ಉಂಟಾಗಿ ಹೌಂಡ್ ಕಾಣಿಸುತ್ತೆ. ಅಷ್ಟಕ್ಕೂ ಅಲ್ಲಿ ನಿಜವಾಗಿಯೂ ಒಂದು ನಾಯಿ ಇರುತ್ತೆ, ಹೋಟೆಲ್ ಮಾಲೀಕರು ಬಿಟ್ಟಿದ್ದ ನಾಯಿ. ಆದರೆ ಈ ಗ್ಯಾಸ್ ಸೇವಿಸಿರುವುದರಿಂದ ಆ ಸಾಮಾನ್ಯ ನಾಯಿಯೇ ಅವರಿಗೆ ದೊಡ್ಡ ರಾಕ್ಷಸ ಪ್ರಾಣಿಯ ತರ ಕಾಣಿಸ್ತಿರುತ್ತೆ. ಶರ್ಲಾಕ್ ಲೆಸ್ಟ್ರಾಡ್ಗೆ ಆ ನಾಯಿಯನ್ನು ಶೂಟ್ ಮಾಡಲು ಹೇಳ್ತಾನೆ. ಗ್ಯಾಸ್ ಪ್ರಭಾವದಿಂದ ಶರ್ಲಾಕ್ಗೆ ಇದ್ದಕ್ಕಿದ್ದಂತೆ ತನ್ನ ಹಳೆಯ ಶತ್ರು ಮೊರಿಯಾರ್ಟಿ ಕಣ್ಣೆದುರು ಕಾಣಿಸುತ್ತಾನೆ. ಅವನು ಅವನನ್ನು ಹೊಡೆಯಲು ಹೋಗುವಾಗ ಪ್ರಜ್ಞೆ ಬಂದು ನೋಡಿದರೆ ಎದುರಿಗೆ ಡಾಕ್ಟರ್ ಬಾಬ್ ಗ್ಯಾಸ್ ಮಾಸ್ಕ್ ಹಾಕಿಕೊಂಡು ನಿಂತಿರುತ್ತಾರೆ. ಅಷ್ಟರಲ್ಲೇ ಲೆಸ್ಟ್ರಾಡ್ ಆ ನಾಯಿಯನ್ನು ಶೂಟ್ ಮಾಡಿ ಸಾಯಿಸುತ್ತಾನೆ. ನಾಯಿ ಸತ್ತ ಮೇಲೆ ಹೆನ್ರಿಗೆ ಅರ್ಥ ಆಗುತ್ತೆ ಅಲ್ಲಿ ಯಾವುದೇ ರಾಕ್ಷಸ ಪ್ರಾಣಿ ಇರಲಿಲ್ಲ ಅಂತ. ಅಷ್ಟೇ ಅಲ್ಲ, 20 ವರ್ಷಗಳ ಹಿಂದೆ ಡಾಕ್ಟರ್ ಬಾಬ್ ಅವರೇ ಹೆನ್ರಿ ತಂದೆಯನ್ನು ಕೊಂದಿರುತ್ತಾರೆ. ಯಾಕಂದ್ರೆ ಡಾಕ್ಟರ್ ಬಾಬ್ಗೆ ಆ ಡ್ರಗ್ಸ್ ಪ್ರಾಜೆಕ್ಟ್ ನಿಲ್ಲಿಸುವುದು ಇಷ್ಟ ಇರಲ್ಲ, ಆದರೆ ಹೆನ್ರಿ ತಂದೆಯ ಅಪಾಯಕಾರಿ ಡ್ರಗ್ಸ್ ವಿರುದ್ಧ ಇರುತ್ತಾರೆ. ಇವರು ನಿಂತಿರುವ ಜಾಗದ ಕೆಳಗೆ ಒಂದು ಸಿಸ್ಟಮ್ ಇರುತ್ತೆ, ಅದರ ಮೇಲೆ ಕಾಲಿಟ್ಟ ತಕ್ಷಣ ಆ ಕೆಮಿಕಲ್ ಗ್ಯಾಸ್ ಮಂಜಿನಲ್ಲಿ ಮಿಕ್ಸ್ ಆಗುವಂತೆ ಡಾಕ್ಟರ್ ಬಾಬ್ ಸೆಟ್ ಮಾಡಿರುತ್ತಾರೆ. ತನ್ನ ಬಯಲಾಯ್ತು ಅಂತ ಗೊತ್ತಾದ ತಕ್ಷಣ ಡಾಕ್ಟರ್ ಬಾಬ್ ಅಲ್ಲಿಂದ ಓಡಲು ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಅವರ ಬೆನ್ನಟ್ಟುತ್ತಾರೆ. ಆದರೆ ಡಾಕ್ಟರ್ ಬಾಬ್ ತಪ್ಪಿಸಿಕೊಂಡು ಓಡುವಾಗ ಆಕಸ್ಮಿಕವಾಗಿ ಬಾಸ್ಕರ್ವಿಲ್ನ ಮೈನ್ಫೀಲ್ಡ್ ಬಾಂಬ್ ಹುಗಿದಿಟ್ಟಿರುವ ಜಾಗ ಒಳಗಡೆ ನುಗ್ಗಿಬಿಡ್ತಾರೆ. ಅವರ ಕಾಲು ಒಂದು ಲೈವ್ ಬಾಂಬ್ ಮೇಲೆ ಇಡಲಾಗುತ್ತೆ. ಕಾಲು ತೆಗೆದರೆ ಬಾಸ್ಟ್ ಆಗಿ ಸಾಯ್ತಾರೆ, ಹಿಂದೆ ಬರಲು ಆಗಲ್ಲ. ಕೊನೆಗೆ ಅವರು ಕಾಲು ತೆಗೆದ ತಕ್ಷಣ ಅಲ್ಲಿ ದೊಡ್ಡ ಬ್ಲಾಸ್ಟ್ ಆಗಿ ಡಾಕ್ಟರ್ ಬಾಬ್ ಸತ್ತು ಹೋಗ್ತಾರೆ. ಅಲ್ಲಿಗೆ ಆ ಕೇಸ್ ಮುಗಿಯುತ್ತೆ. ಕೊನೆಯ ಸೀನ್ನಲ್ಲಿ ನಾವು ಮೊರಿಯಾರ್ಟಿಯನ್ನು ಒಂದು ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಕಟ್ಟಿ ಹಾಕಿರುವುದನ್ನು ನೋಡ್ತೀವಿ. ಅಲ್ಲಿಗೆ ಮೈಕ್ರಾಫ್ಟ್ ಬಂದು ಅವನನ್ನು ರಿಲೀಸ್ ಮಾಡಲು ಹೇಳ್ತಾನೆ. ಆದರೆ ಆ ಜೈಲಿನ ಗೋಡೆಗಳ ಮೇಲೆಲ್ಲ ಮೊರಿಯಾರ್ಟಿ ಶರ್ಲಾಕ್ ಅಂತ 100 ಬಾರಿ ಬರೆದಿರುತ್ತಾನೆ. ಅಂದರೆ ಅವನು ಶರ್ಲಾಕ್ ಹೋಮ್ಸ್ ಮೇಲೆ ತುಂಬಾನೇ ಅಬ್ಸೆಸ್ಡ್ ಆಗಿರುತ್ತಾನೆ. ಅವನನ್ನೇ ಯೋಚಿಸುತ್ತಿರುತ್ತಾನೆ. ಅಲ್ಲಿಗೆ ಈ 2ನೇ ಎಪಿಸೋಡ್ ಮುಕ್ತಾಯವಾಗುತ್ತೆ. ನಿಮಗೆ ನಮ್ಮ ಈ ಎಕ್ಸ್ಪ್ಲನೇಷನ್ ಇಷ್ಟವಾಗಿದ್ರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಎಪಿಸೋಡ್ನೊಂದಿಗೆ. ಬಾಯ್ ಬಾಯ್.